ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ತನಿಖೆ ಪ್ರಾರಂಭ ಆಗಿದೆ. ಸೊ ಆ ವ್ಯಕ್ತಿ ಏನೆಲ್ಲ ಉತ್ತರ ಕೊಡ್ತಾನೆ ಅನ್ನೋದ್ರ ಮೇಲೆ ಇದೀಗ ಎಲ್ಲವೂ ಕೂಡ ನಿಂತಿದೆ. ಸೊ 2 ಗಂಟೆ ಆಲ್ರೆಡಿ ಕಳೆದೋಗಿದೆ. ಇನ್ನೂ ಎಷ್ಟು ಹೊತ್ತುಗಳ ಕಾಲ ತನಿಖೆ ನಡೆಯಬಹುದಾದ ಸಾಧ್ಯತೆ ಇದೆ? ಇನ್ನೊಂದು, ಆತನ ಹೇಳಿಕೆಯನ್ನು ಯಾವ ರೀತಿಯಾಗಿ ದಾಖಲುಗಳು ಮಾಡ್ಕೊಳ್ಳಲಾಗತ್ತೆ? ಆತನ ಹೇಳಿಕೆ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಈ ಪ್ರಕರಣದಲ್ಲಿ ಆದಿತ್ಯ? ನೀತಿ, ಹೌದು ನೀತಿ, ನಿಜಕ್ಕೂ ಕೂಡ ಕೊಡೆಗೂ SIT ಮತ್ತು ಆ ಅನಾಮಿಕನ ಒಂದು ಭೇಟಿ ಇವತ್ತು ಆಗಿದೆ. ಆತನ ವಿಚಾರಣೆಗೆ ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ. ಸರಿಸುಮಾರು 1.5 ಗಂಟೆಗಳಿಗೂ ಕಾಲ ಹೆಚ್ಚಾಗಿ ಆತನ ಒಂದು ವಿಚಾರಣೆಯನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಗೆದಷ್ಟು ಆತ ತನ್ನ ಆರೋಪಗಳ ಬಗ್ಗೆ SIT ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ದಾನೆ. ಮತ್ತು ಯಾರು ನನ್ನ ಕೈಯಿಂದ ಈ ಕೃತ್ಯವನ್ನು ಮಾಡಿಸಿದ್ರು ಅನ್ನುವಂಥ ರಹಸ್ಯವನ್ನು ಕೂಡ ಆ ಅನಾಮಿಕ ಈಗ SIT ಅಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿರುವಂಥದ್ದು. ಅಲ್ಲಿ ಅನೇಕ ಆರೋಪಗಳನ್ನು ತನ್ನ ಒಂದು ಏನು ಪಶ್ಚಾತ್ತಾಪದ ಪತ್ರದಲ್ಲಿ ಆತ ವೈರಲ್ ಮಾಡಿದ್ದ, ಆ ಪಶ್ಚಾತ್ತಾಪದ ಪತ್ರದಲ್ಲಿ ವೈರಲ್ ಮಾಡಿರುವಂಥ ವಿಚಾರಗಳೆಲ್ಲವೂ ಕೂಡ ನಿಜಾನ ಅನ್ನುವಂಥ ರೀತಿಯಲ್ಲೂ ಕೂಡ SIT ಅಧಿಕಾರಿಗಳು ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಸರಿಸುಮಾರು 1995ರಿಂದ 2014ರವರೆಗೂ ಕೂಡ ಆತ ಏನು ಮಾಡಿದ ಧರ್ಮಸ್ಥಳ ಗ್ರಾಮದಲ್ಲಿ ಅನ್ನೋದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು SIT ಅಧಿಕಾರಿಗಳು ಇಂಚಿಂಚಾಗಿ ಪಡಿತಾ ಇದ್ದಾರೆ. ಆತನ ಕನ್ಫೆಷನ್ ಅನ್ನು ಕೂಡ ಆತ SIT ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ದಾನೆ. ಮತ್ತು ಆತ ಹೇಳ್ತಾ ಇರುವಂಥ ವಿಚಾರಗಳು ನಿಜಾನ ಅನ್ನುವಂಥದ್ದರ ಕುರಿತು ಕೂಡ ಈಗ SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮತ್ತು ಪ್ರಮುಖವಾಗಿ ಯಾತಕ್ಕೋಸ್ಕರ, ಯಾವಾಗ, ಎಲ್ಲಿ, ಯಾಕೆ ಕೃತ್ಯವನ್ನು ನೀವು ಮಾಡಿದಿರಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಕೈಯಿಂದ ಮಾಡಿಸಿದಂಥವರು ಯಾರು ಅನ್ನುವಂಥ ವಿಚಾರವನ್ನು ಕೂಡ SIT ಅಧಿಕಾರಿಗಳು ಆತನ ಬಾಯಿಂದ ಬಾಯಿ ಬಿಡಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತಿನ ಈ ಒಂದು ವಿಚಾರಣೆ ಅನ್ನುವಂಥದ್ದು ಮುಂದಿನ ದಿನದಲ್ಲಿ SITಯ ವಿಚಾರಣೆಗೆ ಒಂದು ಭದ್ರ ಬುನಾದಿ ಅಂತಲೂ ಹೇಳ್ಬೋದು. ಆ ತನಿಖೆಗೆ ಭದ್ರ ಬುನಾದಿ. ಇಲ್ಲಿ ಆತ ಹೇಳ್ತಾ ಇರುವಂಥ ವಿಚಾರಗಳು ನಿಜ ಅಂತ SIT ಅಧಿಕಾರಿಗಳಿಗೆ ಅನಿಸಿದರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಹೋಗಿ ಅವರು ಈಗಾಗಲೇ ಆತ ಒಂದು ಕಳೆ ಬರಹವನ್ನು ತೆಗೆದುಕೊಂಡು ಬಂದು ಅಧಿಕಾರಿಗಳಿಗೆ ಒಪ್ಪಿಸಿದಾನೋ ಅದರ ಒಂದು ಮಹಜರು ಪ್ರಕ್ರಿಯೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಅವರು ಮಾಡ್ತಾರೆ ಅಥವಾ ಈತನನ್ನು ವಶಕ್ಕೆ ಪಡೆಯುವಂಥ ರೀತಿಯಲ್ಲಿ ಯಾವ ಪ್ರಕ್ರಿಯೆಯನ್ನು ಮಾಡ್ತಾರೆ ಅದು ಕೂಡ ಈಗ ಇನ್ನು ಮುಂದಷ್ಟೇ ಗೊತ್ತಾಗಬೇಕಾಗಿದೆ. ಯಾಕಂದರೆ ಈಗ ಆತನ ಹೇಳಿಕೆಯ ಮೇಲೆ ಎಲ್ಲವೂ ಕೂಡ ನಿಂತಿರುವಂಥದ್ದು. ಆತ ಮಾಡಿರುವಂಥ ಆರೋಪಗಳು ಮತ್ತು ಈಗ ಕೊಡ್ತಾ ಇರುವಂಥ ಹೇಳಿಕೆಗೆ ಪೂರಕವಾಗಿದೆಯಾ ಅನ್ನುವಂಥ ರೀತಿಯಲ್ಲೂ ಕೂಡ ಸೊ ಎಲ್ಲ ರೀತಿಯ ಒಂದು ವಿಚಾರಣೆಯನ್ನು ಆತನಿಂದ ಮಾಡ್ತಾ ಇದ್ದಾರೆ. ಆತನ ವಿಚಾರಣೆ ಆಧಾರದಲ್ಲಿ ಮುಂದಿನ SIT ತನಿಖೆ ಅನ್ನೋದು ಸಾಗ್ತಾ ಹೋಗುತ್ತೆ. ಅಂದರೆ ಆತ ಹೇಳಿರುವಂಥ ಟೈಮ್ ಆಗಿರ್ಬೋದು ಅಥವಾ ಆತ ಹೂತಿದ್ದೀನಿ ಅಂತ ಹೇಳಿದಂಥ ಸಮಯಗಳಾಗಿರ್ಬೋದು, ಈ ಸಮಯದಲ್ಲಿ ಯಾರಾದರೂ ನಾಪತ್ತೆ ಆಗಿದ್ದಾರಾ, ಯಾರು ನಾಪತ್ತೆ ಆಗಿದ್ದಾರೆ, ಅವರ ಮನೆಯಲ್ಲಿ ಮತ್ತು ಕರ್ನಾಟಕದ ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದೂರು ದಾಖಲಾಗಿದೆಯಾ, ಈ ಟೀಮ್ ಇದನ್ನು ಒಂದು SIT ಇನ್ನೊಂದು ತಂಡ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಗಮನಿಸ್ತಾ ಇದೆ. ಆತನ ಹೇಳಿಕೆಯ ಆಧಾರದಲ್ಲಿ ಮುಂದೆ ಅವರು ದಾಖಲೆಯನ್ನು ಕೆದಕೋದಕ್ಕೆ ಯಾವ ಥರ ರೆಡಿ ಆಗಬೇಕು, ಯಾವ ಥರ ದಾಖಲೆಗಳನ್ನು ಕೆದಕಬೇಕು ಅನ್ನುವಂಥದ್ದು ಮತ್ತು ಸ್ಪಷ್ಟವಾಗಿ ಏನಾದರೂ ಆತ ಒಂದಿಷ್ಟು ಜನರನ್ನು ಹೆಸರಿಸುವಂಥದ್ದನ್ನು ಮಾಡ್ತಾ ಇದ್ದಾನ ಅಥವಾ ಅವರ ಊರು, ಅವ್ರು ಎಲ್ಲಿಂದ ಬಂದಿದ್ರು, ಅವ್ರು ನೋಡೋದಕ್ಕೆ ಯಾವ ಥರ ಇದ್ರು, ಅವರ ಯಾವುದಾದ್ರೂ ವಿಳಾಸ, ಈ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಡ್ತಾ ಇದ್ದಾನ, ಈ ಬಗ್ಗೆ ಕೂಡ ಅಧಿಕಾರಿಗಳು ದಾಖಲಿಸ್ತಾ ಇದ್ದಾರೆ. ಸೊ ಮುಂದಕ್ಕೆ ಈತನ ಹೇಳಿಕೆಯ ಬೆನ್ನಲ್ಲೇ ಅಧಿಕಾರಿಗಳು ಈ ದಾಖಲೆಗಳನ್ನು ಕೆದಕೋದಕ್ಕೆ ಮುಂದಾಗ್ತಾರೆ. 2014ರವರೆಗೂ ಕೂಡ ಅಂದರೆ 80ಸಿಂದ 1995ಇಂದ 2014ರವರೆಗೂ ಧರ್ಮಸ್ಥಳ ಗ್ರಾಮದಲ್ಲಿ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ಗಳು ದಾಖಲಾಗಿದ್ರೆ, ಅಸಹಜ ಸಾವಿನಂಥ ಪ್ರಕರಣಗಳು ಇದ್ದರೆ, ನಿಗೂಢ ಕೊಲೆ ಪ್ರಕರಣಗಳು ಇದ್ರೆ, ಇದಕ್ಕೆ ಸಂಬಂಧಪಟ್ಟಂತಹ ಮರಣೋತ್ತರ ಪರೀಕ್ಷೆಯ ವರದಿಗಳಾಗಿರ್ಬೋದು, ಮರಣ ಪ್ರಮಾಣ ಪತ್ರ ಆಗಿರ್ಬೋದು, FIR ದಾಖಲೆ ಆಗಿರ್ಬೋದು, FSL ಆಗಿರ್ಬೋದು, ಸೊ ಎಲ್ಲವೂ ಕೂಡ ಬೇಕಾಗುತ್ತೆ. ಸುಮಾರು 400 ಅಸಹಜ ಸಾವಿನ ಪ್ರಕರಣಗಳು ಇದೆ ಅನ್ನುವಂಥ ಒಂದು ಆರೋಪ ಏನಿದೆ, ಈ ದಾಖಲೆಗಳನ್ನು ಕೂಡ ತಾಳೆ ಹಾಕುವಂಥ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಮತ್ತು ಈಗಾಗಲೇ ಆತ ಒಂದು ಕಳೆ ಬರಹವನ್ನು ಕೊಟ್ಟಿದ್ದಾನೆ. ಅದರ ಮೇಲೆ ಈಗ ಸಂಪೂರ್ಣವಾಗಿ SITಯ ಒಂದು ತನಿಖೆ ಅನ್ನುವಂಥದ್ದು ಕೇಂದ್ರೀಕೃತವಾಗಿದೆ. ಆ ಕಳೆ ಬರಹ ಆತ ಎಲ್ಲಿ ಹೂತಿದ್ದ ಮತ್ತು ಯಾವಾಗ ಹೂತಿದ್ದ, ಅದು ಯಾರದ್ದು ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಆತ ಅದರ ಬಗ್ಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟರೆ ಅಥವಾ ಆತನ ಹೇಳಿಕೆಯಲ್ಲಿ ನೈಜತೆ ಇದೆ ಅಂತ ಗೊತ್ತಾದರೆ ಅತಿ ಶೀಘ್ರದಲ್ಲಿ ಆ ಕಳೆ ಬರಹವನ್ನು ಆತ ಎಲ್ಲಿಂದ ಹೊರತೆಗೆದಿದ್ನೋ ಅಲ್ಲಿ ಹೋಗಿ ಮಹಜರು ಪ್ರಕ್ರಿಯೆಯನ್ನು ಮಾಡುವಂಥದ್ದು ಕೂಡ ಈ ತನಿಖೆಯ ಪ್ರಮುಖ ವಿಚಾರವಾಗಿರುತ್ತೆ. ಮತ್ತು ಈಗಾಗಲೇ ಆ ಒಂದು ಕಳೆ ಬರಹದ FSL ರಿಪೋರ್ಟ್ಗಾಗಿಯೂ ಕೂಡ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಅದು ಬಂದ ಕೂಡಲೇ DNA ಫೈಂಡಿಂಗ್ಸ್ ಅನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದು ಎಷ್ಟು ವರ್ಷದ ಒಂದು ವ್ಯಕ್ತಿಯ ಕಳೆಬರಹವಾಗಿತ್ತು ಸಾಯುವಂಥ ಸಂದರ್ಭದಲ್ಲಿ, ಅವರ ಹೂಳುವಂಥ ಸಂದರ್ಭದಲ್ಲಿ. ಸೊ ಆ ಸಂದರ್ಭ ಹಿಂದೆ ಸುಮಾರು ವರ್ಷಗಳ ಹಿಂದೆ ಆ ಶವ ಹೂತಿದಂಥ ಸಂದರ್ಭದಲ್ಲಿ ಆ ವರ್ಷದಲ್ಲಿ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರಾ, ಮಿಸ್ಸಿಂಗ್ ಆಗಿದ್ದು ಏನಾದರೂ ಕಂಪ್ಲೇಂಟ್ ಆಗಿದೆಯಾ, ಕಂಪ್ಲೇಂಟ್ ಆಗಿದ್ದರೆ ಅವರ ಕುಟುಂಬಸ್ಥರು ಯಾರು, ಆ ಮಿಸ್ಸಿಂಗ್ ಕೇಸ್ಗಳ ಕುಟುಂಬಸ್ಥರನ್ನು ಕೂಡ SIT ಸಂಪರ್ಕ ಮಾಡುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಯಾರಾದರೂ ಮುಂದೆ ಬಂದು ನಮ್ಮ ಕುಟುಂಬಸ್ಥರು ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಬಿಚ್ಚಿಟ್ಟರು ಕೂಡ ಅವರ DNA ಟೆಸ್ಟನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. DNA ಫೈಂಡಿಂಗ್ಸ್ ಅನ್ನು ಕೂಡ ಮಾಡ್ತಾರೆ. ಮತ್ತು ಅದರ ಒಂದು
ಫೇಸ್ ಅನ್ನ ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದು, ಏನು ಆತ ಕಳೆ ಬರಹ ಸಿಕ್ಕಿದ ಅದರ ಬುರುಡೆ ಏನಿದೆ ಆ ಬುರುಡೆಯ ಒಂದು ಫೇಸ್ ಒಂದು ಸಂಭವ್ಯವಾಗಿ ಈ ಮುಖ ಈ ತರ ಇರಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಆ ಒಂದು ಫೇಸ್ ರೀಕನ್ಸ್ಟ್ರಕ್ಟ್ ಮಾಡಿ ಮುಖದ ಚೆಹರೆಯನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಅದನ್ನ ಪಬ್ಲಿಕ್ ಡೊಮೇನ್ಗೆ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಈತ ಬಂದು ಶರಣಾದಂತ ಸಂದರ್ಭ ಓರ್ವ ತಾಯಿ ಅನನ್ಯ ಭಟ್ ಅನ್ನುವಂಥವರ ಓರ್ವ ತಾಯಿ ಸುಜಾತಾ ಭಟ್ ಬಂದು ಅವರು ದೂರು ದಾಖಲು ಮಾಡಿದ್ರು. 2003ರಲ್ಲಿ ನನ್ನ ಮಗಳು ಮಿಸ್ಸಿಂಗ್ ಆಗಿದ್ಲು, ಆಕೆ ಎಲ್ಲಿ ಹೋದ್ಲು ಏನಾದ್ಲು ನಂಗೆ ಗೊತ್ತಿಲ್ಲ. ಈಗ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತ ನಾನು ಈ ತರ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಅವನಿಗೇನಾದ್ರೂ ಮಾಹಿತಿ ಇದೆಯಾ, ನನ್ನ ಮಗಳ ಒಂದು ಕಳೆ ಬರನ ನಂಗೆ ವಾಪಸ್ ಒಪ್ಪಿಸಿ ಅನ್ನುವಂಥ ರೀತಿಯಲ್ಲಿ ದೂರು ಕೊಟ್ಟಿದ್ರು. ಸೊ ಈ ವಿಚಾರವನ್ನ ಕೂಡ SIT ಅಧಿಕಾರಿಗಳು ಇವತ್ತು ಆತನಿಂದ ಬಾಯಿ ಬಿಡಿಸುವಂತ ಪ್ರಕ್ರಿಯೆಯಲ್ಲಿದ್ದಾರೆ. 2003ರಲ್ಲಿ ಆತ ಹುಟ್ಟಿದ್ದ ಎನ್ನಲಾದಂಥ ಶವಗಳ ಪೈಕಿ ಈ ರೀತಿಯ ಏನಾದರೂ ಯುವತಿಯ ಶವಗಳು ಸಿಕ್ಕಿತ್ತ, ಆತ ಅದನ್ನೇನಾದ್ರೂ ಹೂತಿದ್ನ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಸದ್ಯ ಮುಂದುವರಿತಾ ಇದೆ. ನೀತಿ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.